ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 9ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಪ್ರಥಮ ಸಂಕಲನಾತ್ಮಕ ಪರೀಕ್ಷೆ ಅರ್ಧವಾರ್ಷಿಕಕ್ಕಾಗಿ ಸಮಾಜದಲ್ಲಿ ಕೇಳತಕ್ಕಂಥ 2, 3 ಮತ್ತು 4 ಅಂಕದ ಫಿಕ್ಸ್ ಕ್ವಶನ್ಸ್ಗಳನ್ನು ಮೋಸ್ಟ್ ಎಕ್ಸ್ಪೆಕ್ಟೆಡ್ ತಂದಿದ್ದೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಕಮೆಂಟ್ ಪಕ್ಕದಲ್ಲಿ ಹೈಪ್ ಇದೆ, ಹೈಪನ್ನು ಒತ್ತಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸ್ತೀನಿ. ಫಸ್ಟ್ ನಿಮಗೆ 4 ಮಾರ್ಕ್ಸಿಗೆ ಕೇಳೋದೇನೆ ಯಹೂದಿ ಧರ್ಮದ 10 ಕಟ್ಟಳೆಗಳನ್ನು ಪಟ್ಟಿ ಮಾಡಿ. ಸೊ ಯಾವೇ ಹೊರತಾಗಿ ಬೇರೆ ದೇವರಿಲ್ಲ, ಮೂರ್ತಿ ಪೂಜೆ ಸಲ್ಲದು, ದೇವರ ಹೆಸರಿಗೆ ಕಳಂಕ ತರಬಾರದು, ಸಬ್ಬತ್ ದಿನವನ್ನು ಪವಿತ್ರ ಅಂತ ಕಾಣಬೇಕು, ತಂದೆ ತಾಯಿಯವರನ್ನು ಗೌರವಿಸಬೇಕು, ವ್ಯಭಿಚಾರ ಸಲ್ಲದು, ಕಳ್ಳತನ ಮಾಡಬಾರದು, ಕೊಲೆ ಮಾಡಬಾರದು, ಸುಳ್ಳು ಹೇಳಬಾರದು, ಅಸೂಯೆ ಪಡಬಾರದು ಅನ್ನೋದು ಉತ್ತರದಲ್ಲಿ ಬರಬೇಕು. ಇನ್ನು ಯೇಸು ಕ್ರಿಸ್ತರ ಬೋಧನೆಗಳನ್ನು ಪಟ್ಟಿ ಮಾಡಲಿಕ್ಕೆ ಕೇಳಿದ್ದಾರೆ. ಸೊ ದೇವರು ಒಬ್ಬನೇ, ದಯಾಮಯನಾದ ದೇವರು, ಸರ್ವ ಜೀವರಾಶಿಗಳ ತಂದೆ. ಇನ್ನು ಪ್ರತಿಯೊಬ್ಬರಲ್ಲಿ ಸಹೋದರತ್ವ ಭಾವನೆ ಇರಬೇಕು. ನಾವು ಕಷ್ಟದಲ್ಲಿರುವವರನ್ನು ಪ್ರೀತಿಸಿದರೆ ದೇವರು ನಮಗೆ ಪ್ರೀತಿಸಿದಂತೆ. ಪರರಿಂದ ಯಾವುದನ್ನು ಬಯಸದೆ ನಾವು ಅವರ ಸೇವೆಯನ್ನು ಮಾಡಬೇಕು. ಮಾನವನ ಸೇವೆ ದೇವರ ಸೇವೆಗೆ ಸಮಾನ. ಮಾನವ ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟರೆ ಅದಕ್ಕೆ ದೇವರಿಂದ ಕ್ಷಮಾಪಣೆ ಇದೆ. ನಿನ್ನ ಶತ್ರುವನ್ನು ನೀನು ಪ್ರೀತಿಸು, ನಿನಗೆ ಕೆಟ್ಟದ್ದನ್ನು ಬಯಸುವವರಿಗೆ ನೀನು ಒಳ್ಳೆಯದನ್ನು ಬಯಸು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನು ರಜಪೂತ್ ಅರಸರು ಸಾಹಿತ್ಯಕ್ಕೆ ನೀಡಿದ ಕೊಡುಗೆಗಳನ್ನು ಕೇಳಿದ್ದಾರೆ. ಸೊ ಫಸ್ಟ್ ಒನ್ ಅವ್ರು ಏನು ಮಾಡಿದಾರಪ್ಪ ಅಂದ್ರೆ ಭೋಜ ಮುಂಜೆ ಎಂಬ ರಜಪೂತ ಅರಸರುಗಳೇ ಸ್ವಂತ ವಿದ್ವಾಂಸರಾಗಿದ್ದರು ಅನ್ನೋದನ್ನು ಬರಿಬೇಕು. ಇನ್ನು ರಾಜ ಪದ್ಮಗುಪ್ತ ಮತ್ತು ಹಾಲಾಯುಧ ಎಂಬ ಕವಿಗಳಿಗೆ ಆಶ್ರಯವನ್ನು ನೀಡಿದ ಮುಂಜರಾಜ. ಇನ್ನು ಭೋಜರಾಜನ ಕಾಲದಲ್ಲಿ ಶಾಂತಿಸೇನ, ಪ್ರಭಾಚಂದ್ರ ಸೂರಿ, ಘನಪಾಲ್ ಅಂತಕ್ಕಂಥ ಜೈನ ಪಂಡಿತರಿದ್ದರು. ಜಯದೇವನ ಗೀತಗೋವಿಂದ, ಭಾರವಿಯ ಕಿರಾತಾರ್ಜುನಿಯ ಗ್ರಂಥಗಳು ಈ ಕಾಲದಲ್ಲಿ ರಚನೆ ಆಯಿತವು. ಭರ್ತಹರಿಯ ರಾವಣವಧ, ಮಹೇಂದ್ರ ಪಾಲನ ಕಾವ್ಯಮೀಮಾಂಸೆ ಕಾವ್ಯಗಳು ಬರೆದವು. ರಾಜಶೇಖರನ ಬಾಲರಾಮಾಯಣ, ಕರ್ಪೂರ ಮಂಜರಿ ನಾಟಕ ಬರೆದ. ಭವಭೂತಿಯ ಮಹಾವೀರ ಚರಿತ, ಉತ್ತರ ರಾಮಚರಿತ ರಚಿಸಿದ. ಕಲ್ಲನನ ರಾಜತರಂಗಿಣಿ, ಜಯನಿಕನ ಪೃಥ್ವಿರಾಜ ವಿಜಯ, ಹೇಮಚಂದ್ರನ ಕುಮಾರಪಾಲಚರಿತ ಕೃತಿ ಬರೆದ. ಇನ್ನು ಚಂದವರ್ದಾಯ, ಪೃಥ್ವಿರಾಜ್ ರಾಸೋ ಮತ್ತು ಬಲ್ಲಾಳನ ಭೋಜ ಪ್ರಬಂಧ ರಜಪೂತರಸರ ಜೀವನದ ಕೃತಿಗಳು. ಇನ್ನು ಅಲಾವುದ್ದೀನ್ ಖಿಲ್ಜಿಯ ಆಡಳಿತಾತ್ಮಕ ಸುಧಾರಣೆಗಳನ್ನು ಕೇಳ್ತಾರೆ. ಸೊ ಫಸ್ಟ್ ಈತ ಏನು ಮಾಡ್ತಾನಪ್ಪ ಅಂದ್ರೆ ಧಾರ್ಮಿಕ ದತ್ತಿ, ಇನಾಮ್ ಭೂಮಿ ಮತ್ತು ಸಹಾಯಧನ ರದ್ದು ಮಾಡಿದ. ದಕ್ಷ ಗೂಢಾಚಾರ ವ್ಯವಸ್ಥೆ ರಚಿಸಿದ. ಮದ್ಯಪಾನ, ಮಾದಕ ವಸ್ತುಗಳ ಮಾರಾಟ, ಪಗಡೆಯಾಟ ನಿಷೇಧಿಸಿದ. ಸರದಾರರ ಕೂಟ, ಸಾರ್ವಜನಿಕರೊಂದಿಗಿನ ಸ್ನೇಹ ಸಮಾರಂಭ, ಅಂತರ್ಜಾತಿ ವಿವಾಹ ನಿಷೇಧಿಸಿದ. ಪ್ರಜೆಗಳಿಂದ ಅಧಿಕ ಪ್ರಮಾಣದ ತೆರಿಗೆ ಸಂಗ್ರಹಿಸುವುದನ್ನು ನಿಷೇಧ ಮಾಡಿದ. ಇನ್ನು ಬಸವಣ್ಣನವರು ಮಾಡಿದ ಕಲ್ಯಾಣ ಕಾರ್ಯಗಳು 3 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಸಮಾಜದಲ್ಲಿ ಬೇರೂರಿದ್ದ ಅಂಧಶ್ರದ್ಧೆ, ಮೂಢನಂಬಿಕೆ, ಕರ್ಮಾಚರಣೆ ಖಂಡನೆ ಮಾಡ್ತಾರೆ. ಕಾಯಕ, ದಾಸೋಹ, ಇಷ್ಟಲಿಂಗ, ವಿನೂತನ ಪರಿಕಲ್ಪನೆಯನ್ನು ಕೊಡ್ತಾರೆ. ಕಾಯಕವೇ ಕೈಲಾಸ ಹೇಳ್ತಾರೆ. ದಾಸೋಹ ತತ್ವವನ್ನು ಹೇಳ್ತಾರೆ. ಇಷ್ಟಲಿಂಗದ ಪರಿಕಲ್ಪನೆಯೊಂದಿಗೆ ಏಕದೇವನಿಷ್ಠೆಯನ್ನು ಹೇಳ್ತಾರೆ. ದಯವೇ ಧರ್ಮದ ಮೂಲ ಅಂತ ಹೇಳ್ತಾರೆ. ಬಸವಣ್ಣನವರು ಆರ್ಥಿಕ, ಸಾಮಾಜಿಕ, ಧಾರ್ಮಿಕ ಸುಧಾರಣೆಯನ್ನು ಮಾಡಿದರು. ಇನ್ನು ಕಾಯಕವೇ ಕೈಲಾಸ ಅಂದರೆ ಬಸವಣ್ಣನವರು ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ. ಕಾಯಕದ ಪಾವಿತ್ರ್ಯತೆ ಜೊತೆಗೆ ಜನರಲ್ಲಿ ದುಡಿಮೆ ಸಂಸ್ಕೃತಿಯನ್ನು ಬೆಳೆಸುವ ಕಾಯಕ ತತ್ವಕ್ಕೂ ಒತ್ತು ಕೊಟ್ಟರು. ಕಾಯಕದಲ್ಲಿ ಮೇಲು ಕೇಳು ಇಲ್ಲ ಅಂತ ಹೇಳಿದರು. ಇನ್ನು ಶಂಕರರ ಪ್ರತಿಪಾದಿಸಿದ ತತ್ವಗಳು ನಿಮಗೆ ಕೇಳ್ತಾರೆ. ಅದ್ವೈತ ತತ್ವಶಾಸ್ತ್ರವನ್ನು ಪ್ರಚಾರ ಮಾಡ್ತಾರೆ. ಅವರು ಲೌಕಿಕ ಜೀವನಕ್ಕೆ ಆದ್ಯತೆಯನ್ನು ಕೊಡಲಿಲ್ಲ. ಜಗತ್ತು ಮಾಯೆ ಒಂದು ಭ್ರಮೆ ಅಂತ ಹೇಳ್ತಾರೆ. ಬ್ರಹ್ಮವೇ ಪರಮ ಸತ್ಯ ಅಂತ ಹೇಳ್ತಾರೆ. ಶಂಕರಾಚಾರ್ಯರ ಪ್ರಕಾರ ಆತ್ಮ ಮತ್ತು ಪರಮಾತ್ಮ ಒಬ್ಬ, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾರೆ. ಶಂಕರಾಚಾರ್ಯರು ಜ್ಞಾನ ಮಾರ್ಗ ಬೋಧಿಸ್ತಾರೆ. ಶಂಕರಾಚಾರ್ಯರ ಪ್ರಕಾರ ದೇವರಿಗೆ ಯಾವುದೇ ಗುಣ ಇಲ್ಲ. ಇನ್ನು ವಿಜಯನಗರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪವನ್ನು ಬರಿಬೇಕು. ವಿಜಯನಗರ ರಾಜರು ಚಾಲುಕ್ಯ, ಚೋಳ ಮತ್ತು ಹೊಯ್ಸಳರ ವಾಸ್ತುಶಿಲ್ಪ ಶೈಲಿಯನ್ನು ಮುಂದುವರಿಸ್ತಾರೆ. ಅವರ ವಾಸ್ತುಶಿಲ್ಪದ ವಿಶಿಷ್ಟ ಲಕ್ಷಣವೆಂದರೆ ವಿಶಾಲ ಸಭಾಮಂಟಪ ಮತ್ತು ಕಲ್ಯಾಣ ಮಂಟಪಗಳ ನಿರ್ಮಾಣ. ದೇವಾಲಯಗಳು ಬೃಹತ್ ಗೋಪುರಗಳು, ಪತ್ರಾಕೃತಿಯ ಕಮಾನುಗಳು ಮತ್ತು ಮಂಟಪಗಳನ್ನು ಹೊಂದಿರ್ತವೆ. ಹಂಪಿ, ಶೃಂಗೇರಿ, ತಿರುಪತಿ, ಲೇಪಾಕ್ಷಿ, ಕಾರ್ಕಳ, ಮೂಡಬಿದ್ರಿ, ಭಟ್ಕಳ, ಚಿದಂಬರಂ, ಕಾಳಿಹಸ್ತಿ ಮುಂತಾದ ಕಡೆ ದೇವಾಲಯವನ್ನು ಕಟ್ತಾರೆ. ಶೃಂಗೇರಿಯ ವಿದ್ಯಾಶಂಕರ ದೇವಾಲಯ ರಚನೆ ವಿಶಿಷ್ಟವಾಗಿದೆ. ವಿಜಯನಗರ ಕಾಲದ ಅತಿ ಪ್ರಾಚೀನ ದೇವಾಲಯ ಹಂಪಿಯ ವಿರೂಪಾಕ್ಷ. ಆಮೇಲೆ ಹಂಪಿಯ ವಿಜಯ ವಿಠಲ ದೇವಾಲಯವು ಕೂಡ ಭವ್ಯವಾದ ವಾಸ್ತುಶಿಲ್ಪಕ್ಕೆ ಉದಾಹರಣೆ ಆಗಿದೆ. ಇನ್ನು ಮೊಹಮ್ಮದ್ ಗವಾನ್ ಬಹಮನಿ ರಾಜ್ಯದಲ್ಲಿ ಉತ್ತಮ ಪ್ರಧಾನಿ ಹೇಗೆ ಅಂತ ಕೇಳಿದ್ದಾರೆ. ಸೊ ಮೊಹಮ್ಮದ್ ಗವಾನ್ ನಿಸ್ವಾರ್ಥತೆ ಮತ್ತು ಸಮರ್ಪಣೆಯೊಂದಿಗೆ ರಾಜ್ಯವನ್ನು ಆಳ್ತಾನೆ. ಪ್ರಧಾನಮಂತ್ರಿಯಾಗಿ ಬಹಮನಿ ರಾಜ್ಯವನ್ನು ಉನ್ನತಕ್ಕೆ ಸ್ಥಾನಕ್ಕೆ ಕೊಂಡೊಯ್ತಾನೆ. ಬಹಮನಿ ರಾಜ್ಯರಾದ ಹುಮಾಯೂನ, ನಿಜಾಮ್ ಶಾ ಮತ್ತು ಮೊಹಮ್ಮದ್ ಶಾರ ಆಳ್ವಿಕೆಯಲ್ಲಿ ಪ್ರಧಾನಮಂತ್ರಿಯಾಗಿದ್ದ. ತಮ್ಮ ದಕ್ಷ ಆಡಳಿತ ಮತ್ತು ಪಟ್ಟಾಭಿಷಿಕ್ತದಿಂದ ಬಹಮನಿ ಸಾಮ್ರಾಜ್ಯದ ವೈಭವವನ್ನು ಹೆಚ್ಚಿಸಿದ್ದ. ಗವಾನ್ ಕೊಂಕನ್, ಗೋವಾ, ಬೆಳಗಾವಿ ವಶಪಡಿಸಿಕೊಂಡ.
ಒರಿಸ್ಸಾವನ್ನು ಆಕ್ರಮಿಸಿ ಕೊಂಡವೀಡನ್ನು ವಶಪಡಿಸಿದ. 1481ರಲ್ಲಿ ಅವನು ಕಾಂಚಿಯನ್ನು ಆಕ್ರಮಿಸಿ ಅಪಾರ ಸಂಪತ್ತು ಲೂಟಿ ಮಾಡಿದ್ದ. ಇನ್ನು ಸಾಹಿತ್ಯ ಕ್ಷೇತ್ರಕ್ಕೆ ವಿಜಯನಗರ ಅರಸರ ಕೊಡುಗೆಗಳು ಅಂತ ಪ್ರಶ್ನೆ ಬರ್ತದೆ. ಇಲ್ಲಿ ರತ್ನಾಕರ ವರ್ಣಿ ಭರತೇಶ ವೈಭವ, ಚಾಮರಸನ ಪ್ರಭುಲಿಂಗ ಲೀಲೆ, ಕುಮಾರವ್ಯಾಸ ಕರ್ನಾಟ ಭಾರತ ಕಥಾಮಂಜರಿ, ಭೀಮಕವಿಯ ಬಸವ ಪುರಾಣ, ಲಕ್ಕನ್ನ ದಂಡೇಶನ ಶಿವತತ್ವ ಚಿಂತಾಮಣಿ, ಪುರಂದರದಾಸರು ದಾಸ ಸಾಹಿತ್ಯವನ್ನು ಶ್ರೇಷ್ಠವನ್ನು ಮಾಡ್ತಾರೆ. ಇನ್ನು ನಮ್ಮ ಸಂವಿಧಾನದ ಲಕ್ಷಣಗಳಂತ ಕೂಡ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರತಿ ಸರಿ ಕೇಳ್ತಾರೆ. ಲಿಖಿತ ಮತ್ತು ಬೃಹತ್ ಸಂವಿಧಾನ, ಭಾಗಶಃ ನಮ್ಯ ಭಾಗಶಃ ಅನಮ್ಯ ಸಂವಿಧಾನ, ಸಂಸದೀಯ ಸರ್ಕಾರದ ಪದ್ಧತಿ, ಗಣತಂತ್ರ ವ್ಯವಸ್ಥೆ, ಒಕ್ಕೂಟ ವ್ಯವಸ್ಥೆ, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ರಾಜ್ಯ ನಿರ್ದೇಶಕ ತತ್ವಗಳು, ಏಕಪೌರತ್ವ, ದ್ವಿಸದನ ಶಾಸಕಾಂಗ. ಇನ್ನು ಸುಖಿ ರಾಜ್ಯ ಕಲ್ಪನೆಯಿಂದ ಸಂವಿಧಾನದಲ್ಲಿ ರಾಜನೀತಿ ತತ್ವಗಳನ್ನು ಅಳವಡಿಸಲಾಗಿದೆ, ದೃಢೀಕರಿಸಿ ಅಂತ ಕೇಳ್ತಾರೆ. ಇಲ್ಲಿ ರಾಜನೀತಿ ತತ್ವಗಳನ್ನು ಬರಿಬೇಕು. ಮೂಲಭೂತ ಸೌಲಭ್ಯಗಳನ್ನು ಒದಗಿಸೋದು, ಸಮುದಾಯದಲ್ಲಿ ಸಮಾನತೆಯನ್ನು ತರೋದು, ಸ್ತ್ರೀ ಪುರುಷರಿಗೆ ಸಮಾನ ಅವಕಾಶ, ಏಕರೂಪ ನಾಗರಿಕ ಕಾನೂನು ಜಾರಿಗೆ, ಐತಿಹಾಸಿಕ ಸ್ಮಾರಕಗಳ ರಕ್ಷಣೆ, ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕ, ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ ಕಾಪಾಡೋದು, ಗ್ರಾಮ ಪಂಚಾಯಿತಿ ಸ್ಥಾಪಿಸೋದು, ಗ್ರಾಮೀಣ ಮತ್ತು ಗುಡಿ ಕೈಗಾರಿಕೆ ಪ್ರೋತ್ಸಾಹ, ಕೃಷಿ ಮತ್ತು ಪಶುಸಂಗೋಪನೆಯನ್ನು ವೈಜ್ಞಾನಿಕವಾಗಿ ಅಭಿವೃದ್ಧಿಪಡಿಸೋದು, ಪಾನ ನಿಷೇಧವನ್ನು ಜಾರಿಗೆ ತರೋದು ಅಂತ ಬರೆದ್ರೆ ಸಾಕು. ಇನ್ನು ರಾಜ್ಯಸಭೆ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳನ್ನು ನಿಮಗೆ ಕೇಳಿದರು. ಏನದಪ್ಪ ಅಂದ್ರೆ ಭಾರತದ ಪ್ರಜೆಯಾಗಿರಬೇಕು, 30 ವರ್ಷ ವಯಸ್ಸು ಪೂರ್ಣಗೊಂಡಿರಬೇಕು, ಲಾಭದಾಯಕ ಹುದ್ದೆಯಲ್ಲಿರಬಾರ್ದು, ನ್ಯಾಯಾಂಗದಿಂದ ಜೈಲು ಶಿಕ್ಷೆಗೆ ಒಳಗಾಗಿರಬಾರ್ದು, ದಿವಾಳಿಯಾಗಿರಬಾರ್ದು, ಮಾನಸಿಕ ಅಸ್ವಸ್ಥತೆ ಹೊಂದಿರಬಾರ್ದು, ಕಾಲಕಾಲಕ್ಕೆ ಸಂಸತ್ತು ನಿಗದಿಪಡಿಸುವ ಅರ್ಹತೆಯನ್ನು ಆತ ಹೊಂದಿರಬೇಕು. ಇನ್ನು ಪ್ರಧಾನಮಂತ್ರಿ ಅಧಿಕಾರ ಮತ್ತು ಕಾರ್ಯಗಳು ಮೋಸ್ಟ್ ಇಂಪಾರ್ಟೆಂಟ್. ಇವರು ಮಂತ್ರಿಗಳ ನೇಮಕ, ಖಾತೆಗಳ ಹಂಚಿಕೆ, ಮಂತ್ರಿಗಳನ್ನು ವಜಾ ಮಾಡ್ತಾರೆ. ಮಂತ್ರಿಮಂಡಲದ ಮುಖ್ಯಸ್ಥರಾದ ಪ್ರಧಾನಮಂತ್ರಿಯವರು ವಿವಿಧ ಇಲಾಖೆಗಳಿಗೆ ಮಂತ್ರಿಗಳನ್ನು ನೇಮಕ ಮಾಡುವಂತೆ ರಾಷ್ಟ್ರಾಧ್ಯಕ್ಷರಿಗೆ ಶಿಫಾರಸನ್ನು ಮಾಡ್ತಾರೆ. ಆಮೇಲೆ ಮಂತ್ರಿಮಂಡಲದಿಂದ ಮಂತ್ರಿಗಳನ್ನು ವಜಾ ಮಾಡಲಿಕ್ಕೂ ಕೂಡ ರಾಷ್ಟ್ರಾಧ್ಯಕ್ಷರಿಗೆ ಶಿಫಾರಸು ಮಾಡ್ತಾರೆ. ಸರ್ಕಾರದ ಮುಖ್ಯಸ್ಥರು ಇವರೇ. ಸಚಿವ ಸಂಪುಟದ ನಾಯಕರು, ರಾಷ್ಟ್ರಾಧ್ಯಕ್ಷ ಮತ್ತು ಮಂತ್ರಿಮಂಡಲದ ನಡುವೆ ಸೇತುವೆ, ಲೋಕಸಭೆಯನ್ನು ವಿಸರ್ಜಿಸುವಂತೆ ರಾಷ್ಟ್ರಾಧ್ಯಕ್ಷರಿಗೆ ಇವರು ಸಲಹೆಯನ್ನು ಕೊಡ್ತಾರೆ. ಇನ್ನು ಮುಖ್ಯಮಂತ್ರಿ ಅಧಿಕಾರ ಮತ್ತು ಕಾರ್ಯಗಳನ್ನು ನೋಡ್ಕೊಡ್ರಿ. ಇದುಗಳು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇನ್ನು ಜನತಾ ನ್ಯಾಯಾಲಯಗಳ ಬಗ್ಗೆ ಬರ್ತವೆ. ಇದು ರಾಜಿ ಸಂಧಾನಕ್ಕೆ ಹೆಚ್ಚು ಒತ್ತು ಕೊಡ್ತದೆ, ಶೀಘ್ರ ಮತ್ತು ಮಿತವ್ಯಯ, ಇತರೆ ನ್ಯಾಯಾಲಯಗಳ ಕಾರ್ಯದ ಹೊರೆ ಕಡಿಮೆ ಮಾಡ್ತದೆ ಅನ್ನೋದು ಗೊತ್ತಿರಲಿ. ಇನ್ನು ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರ ಮತ್ತು ಕಾರ್ಯಗಳು, ಅದು ಮೂಲ ಅಧಿಕಾರ ವ್ಯಾಪ್ತಿ, ಮೇಲ್ಮನವಿ ಅಧಿಕಾರ, ಸಲಹಾ ಅಧಿಕಾರ, ರಾಷ್ಟ್ರಾಧ್ಯಕ್ಷರಿಗೆ ಸಲಹೆ, ನ್ಯಾಯಿಕ ವಿಮರ್ಶೆ, ಆದೇಶ ಮತ್ತು ನಿರ್ಧಾರಗಳ ಪಾಲನೆ, ಮೂಲಭೂತ ಹಕ್ಕುಗಳ ರಕ್ಷಣೆ. ಇನ್ನು ವ್ಯಕ್ತಿಯ ಸಾಮಾಜಿಕ ಬೆಳವಣಿಗೆಯಲ್ಲಿ ಬಾಲ್ಯ ಮತ್ತು ಯೌವನದ ಪಾತ್ರದ ಮೇಲೆ ಪ್ರಶ್ನೆಗಳು ಬರ್ತವೆ. ಇದು ಮಾತೃಭಾಷೆಯನ್ನು ಕಲಿಸ್ತದೆ, ಪರಿಸರಕ್ಕೆ ಅನುಗುಣವಾದ ಗುಣಲಕ್ಷಣ ಬೆಳೆಸ್ತದೆ, ಸಮವಯಸ್ಸಿನ ಮಕ್ಕಳೊಂದಿಗೆ ಸ್ನೇಹ ಸಂಬಂಧ, ಮುಂದಾಳತ್ವದ ಗುಣದ ರೂಢಿ, ಸಾಮಾಜಿಕ ವರ್ತನೆಯ ರೂಢಿ. ಇನ್ನು ಆಧುನಿಕ ಕಾಲದಲ್ಲಿ ಅವಿಭಕ್ತ ಕುಟುಂಬ ಹೆಚ್ಚಾಗಿ ಕಂಡುಬರಲು ಕಾರಣಗಳನ್ನ ಕೇಳಿದರು. ಸೊ ಇದು ಪಾಯಿಂಟ್ಸ್ ನೋಡ್ಕೊಡ್ರಿ. ಇನ್ನು ಆಧುನಿಕ ಕುಟುಂಬ ವ್ಯವಸ್ಥೆಯ ಪ್ರಮುಖ ಲಕ್ಷಣಗಳು. ಸೊ ಇಂಪಾರ್ಟೆಂಟ್ 2 ಅಥವಾ 3 ಮಾರ್ಕ್ಸಿಗೆ ಬರ್ತಕ್ಕಂಥ ಪ್ರಶ್ನೆ. ದಕ್ಷಿಣ ಬಯಲು ಸೀಮೆಯ ಲಕ್ಷಣಗಳು, ಇನ್ನು ಪಶ್ಚಿಮ ಘಟ್ಟಗಳಲ್ಲಿರುವ ಪ್ರಮುಖ ಪರ್ವತ ಘಾಟಿಗಳು, ಇವುಗಳು ಕೂಡ ಇಂಪಾರ್ಟೆಂಟೇ ಇವ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಮಣ್ಣಿನ ಸವಕಳಿಯನ್ನು ತಡೆಗಟ್ಟಲು ನೀವು ಯಾವ ಕ್ರಮಗಳನ್ನು ಕೈಗೊಳ್ತೀರ ಅಂತ ಕೇಳಿದ್ದಾರೆ. ಸೊ ಅದು ಇಂಪಾರ್ಟೆಂಟು. ಪ್ರದೇಶದಿಂದ ಪ್ರದೇಶಕ್ಕೆ ಅರಣ್ಯಗಳ ಹಂಚಿಕೆ ವ್ಯತ್ಯಾಸವಾಗಲು ಕಾರಣ ಅಂತ ಕೇಳಿದರು. ಇನ್ನು ಪೂರ್ವಾಭಿಮುಖವಾಗಿ ಮತ್ತು ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳನ್ನು ಪಟ್ಟಿ ಮಾಡಬೇಕು. ಓಕೆನಾ. ಕರ್ನಾಟಕದಲ್ಲಿ ಕೇಳಿದ್ದಾರೆ. ಶರಾವತಿ, ಕಾಳಿ, ಗಂಗಾವತಿ, ನೇತ್ರಾವತಿ, ವರಾಹಿ, ಅಗ್ನಾಶಿನಿ ಪೂರ್ವ, ಪಶ್ಚಿಮದಲ್ಲಿ ಕೃಷ್ಣ, ಕಾವೇರಿ, ಪೆನ್ನಾರ, ಪಾನಾರ, ಹೇಮಾವತಿ. ಇನ್ನು ಇತ್ತೀಚಿನ ದಿನಗಳಲ್ಲಿ ಅಂತರ್ಜಲ ಮಟ್ಟ ಕಡಿಮೆ ಆಗಲಿಕ್ಕೆ ಕಾರಣ ಕೇಳಿದರು. ಅಕಾಲಿಕ ಮತ್ತು ಅನಿಶ್ಚಿತ ಮಳೆ, ಅಸಮಾನ ಮಳೆ ಹಂಚಿಕೆ, ನಗರೀಕರಣ, ಅರಣ್ಯನಾಶ, ಅಧಿಕ ಕೊಳವೆ ಬಾವಿಗಳ ಕೊರೆಸುವಿಕೆ. ಇನ್ನು ವ್ಯವಸಾಯ ಆರ್ಥಿಕ ಅಭಿವೃದ್ಧಿಯ ಬೆನ್ನೆಲುಬು ಅಂತ ಕೇಳಿದರು. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇನ್ನು ಪುರಾತನ ಅರ್ಥವ್ಯವಸ್ಥೆಯ ಪ್ರಮುಖ ಲಕ್ಷಣಗಳನ್ನು ಕೇಳಿದ್ದಾರೆ. ಸೊ ಇದನ್ನು ಕೂಡ ನಾನು ಕೊಟ್ಟಿದ್ದೀನಿ, ನೋಡ್ಬೋದು. ಇನ್ನು ಸ್ಥಿರಾತ್ಮಕ ಮತ್ತು ಚಲನಾತ್ಮಕ ಅರ್ಥವ್ಯವಸ್ಥೆಯ ವ್ಯತ್ಯಾಸಗಳು ನಾಳೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಇದು ಕೂಡ ನಿಮಗೆ 4 ಮಾರ್ಕ್ಸಿಗೆ ಕೇಳ್ತಾರೆ. ಚೆನ್ನಾಗಿ ಅದನ್ನು ಪಾಸ್ ಮಾಡಿ ನೋಡಿರಿ. ಇನ್ನು ಕರ್ನಾಟಕದಲ್ಲಿರುವ ಪ್ರಮುಖ ನೀರಾವರಿ ಯೋಜನೆಗಳನ್ನು ಪಟ್ಟಿ ಮಾಡಿ. ಘಟಪ್ರಭಾ, ಮಲಪ್ರಭಾ, ತುಂಗಭದ್ರಾ, ನಾರಾಯಣಪುರ, ಆಲಮಟ್ಟಿ ಮತ್ತು ಹೇಮಾವತಿ. ಇನ್ನು ಭಾರತದಲ್ಲಿ ಕೃಷಿ ವಲಯದ ಮಹತ್ವ, ಅದು ಉದ್ಯೋಗಾವಕಾಶ ಒದಗಿಸ್ತದೆ, ಕಚ್ಚಾ ವಸ್ತು ಒದಗಿಸ್ತದೆ, ಜನರಿಗೆ ಆಹಾರ ಮತ್ತು ಪ್ರಾಣಿಗಳಿಗೆ ಮೇವು, ಸರ್ಕಾರಕ್ಕೆ ಆದಾಯ, ವಿದೇಶಿ ವಿನಿಮಯ, ಬಂಡವಾಳ ಸಂಗ್ರಹ. ಇನ್ನು ಕೈಗಾರಿಕಾ ವಲಯದ ಮಹತ್ವ ಕೇಳಿದರೆ ಇದು ಕೂಡ ರಾಷ್ಟ್ರಕ್ಕೆ ಹೆಚ್ಚಿನ ಆದಾಯ ಕೊಡ್ತವೆ, ಜನರಿಗೆ ಉದ್ಯೋಗ ಕೊಡ್ತವೆ, ಜನರ ಜೀವನ ಮಟ್ಟ ಹೆಚ್ಚಿಸ್ತವೆ, ಕೃಷಿ ಆಧುನೀಕರಣಕ್ಕೆ ಸಹಾಯಕ,
ಭೂಮಿ ಮೇಲಿನ ಒತ್ತಡ ಕಡಿಮೆ ಮಾಡ್ತವೆ. ವಿದೇಶಿ ವಿನಿಮಯಗಳಿಗೆ ತೃತೀಯ ರಂಗಕ್ಕೆ ಆಧಾರ. ಇನ್ನು ಹೆನ್ರಿ ಫಯೋಲ್ ಪ್ರಕಾರ ನಿರ್ವಹಣೆ ತತ್ವಗಳನ್ನು ಕೇಳ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್: ಕಾರ್ಯ ವಿಭಜನೆ, ಅಧಿಕಾರ ಮತ್ತು ಜವಾಬ್ದಾರಿ, ಶಿಸ್ತು, ಏಕರೂಪ ಆದೇಶ, ಏಕರೂಪದ ನಿರ್ದೇಶನ, ಸಮತೆ, ಸಾಮಾನ್ಯ ಹಿತಾಸಕ್ತಿ, ಉದ್ಯೋಗಿಗಳ ವೇತನ, ಕೇಂದ್ರೀಕೃತ ನಿರ್ವಹಣೆ, ಹಂತ ಸರಪಳಿ, ಕ್ರಮ ಮತ್ತು ನೇತೃತ್ವ. ಇನ್ನು ಲಾಸ್ಟ್ ಏನಿತ್ತು ಅಂದ್ರೆ ನಿರ್ಧಾರ ತೆಗೆದುಕೊಳ್ಳುವ ಸಮಯದಲ್ಲಿ ಸಂಘಟಕ ಗಮನಿಸಬೇಕಾದ ಅಂಶಗಳು ಅಂತ 5 ನೆನಪಿಟ್ಕೊಂಡ್ರು ಒಳ್ಳೆ 55-60 ಮಾರ್ಕ್ಸ್ ಆರಾಮಾಗಿ ವಿಡಿಯೋದಿಂದ ನೀವು ಪಡಿತೀರಿ.